ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಆನ್ಲೈನ್ ಕ್ಲಾಸ್ನಲ್ಲಿ ನಾನು PUC ಸೆಕೆಂಡ್ ಇಯರ್ ಕಾಮರ್ಸ್ನ ಅಕೌಂಟೆನ್ಸಿಯ ಫಸ್ಟ್ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯುವರ್ ಫಸ್ಟ್ ಚಾಪ್ಟರ್ ಈಸ್ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್. ಇದರಲ್ಲಿ ನಾವು ಮೀನಿಂಗ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡೋಣ. ಫಸ್ಟ್ ಮೀನಿಂಗ್ ಈಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ರೆಫರ್ಸ್ ಟು ದ ಆರ್ಗನೈಜೇಷನ್ಸ್ that are used for the welfare of the society and are set up as charitable institutions which function without any profit motive. Their main aim is to provide service to a specific group or the public at large. Normally, they do not manufacture, purchase or sell goods and may not have credit transactions. So, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅಂತಂದರೆ ಏನು ರೀ? ಅವು ಯಾವುದೇ ತರಹದ ಲಾಭದ ಗಳಿಕೆಗಾಗಿ ಆರ್ಗನೈಜೇಷನನ್ನು ಸ್ಥಾಪಿಸಿರುವುದಿಲ್ಲ. ಲಾಭದ ಗಳಿಕೆಗೋಸ್ಕರ ಅಥವಾ ತಮ್ಮ ಒಳಿತಿಗಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಲಾಭವನ್ನು ಗಳಿಸಿಕೊಳ್ಳಬೇಕು ಎಂಬ ಒಂದು ಆಸೆಯಿಂದ ಆರ್ಗನೈಜೇಷನನ್ನು ಸ್ಥಾಪನೆ ಮಾಡುವುದಿಲ್ಲ. ಬದಲಾಗಿ ಅವು ಸಾರ್ವಜನಿಕರಿಗೆ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಅವು ಒಂದು ಆರ್ಗನೈಜೇಷನನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ ಇಲ್ಲೇನು ಹೇಳ್ತಾರೆ, ದೇ ಡಿ ನಾಟ್ ಮ್ಯಾನುಫ್ಯಾಕ್ಚರ್, ಅವು ಉತ್ಪಾದನೆ ಮಾಡೋದಿಲ್ಲ, ಹಾಗೆಯೇ ಕೊಂಡುಕೊಳ್ಳೋದು ಮತ್ತು ಮಾರಾಟ ಮಾಡುವುದಿಲ್ಲ, ಪರ್ಚೇಸ್ ಆರ್ ಸೆಲ್, ಆ್ಯಂಡ್ ದೇ ಮೇ ನಾಟ್ ಹ್ಯಾವ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್, ಅವರು ಯಾವುದೇ ಥರದ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡೋದಿಲ್ಲ. ಅಂಥ ಒಂದು ಆರ್ಗನೈಜೇಷನ್ಸನ್ನು ನಾವೇನಂತ ಕರಿತೀವಿ? ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಇದಕ್ಕೆ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ರಿಕ್ರಿಯೇಷನ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಟ್ಸೆಟ್ರಾ. ಸೊ ಅದಕ್ಕೆ ಅದರ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದ್ರೆ, ಫಸ್ಟ್ ಒನ್, such organizations are formed for providing services to a specific group or public at a large, such as education, health care, recreation, sports and so on, without any consideration of caste, creed and color. ಸೊ ಆಗಲೇ ನಾನು ಹೇಳಿದೆ ಎಕ್ಸಾಂಪಲ್ಸ್ ಏನಪ್ಪ ಅಂತಂದ್ರೆ, ಎಜುಕೇಷನ್ ಅಥವಾ ಶಿಕ್ಷಣ, ಆಮೇಲೆ ಆರೋಗ್ಯ, ಆಮೇಲೆ ಮನೋರಂಜನೆ, ಆಮೇಲೆ ಕ್ರೀಡೆ, ಇವೆಲ್ಲವೂ ಏನಾಗ್ತವೆ, ಅವುಗಳಿಗೆ ಉದಾಹರಣೆಗಳಾಗ್ತವೆ. ಇವು ತಮ್ಮ ಒಂದು ಸಾರ್ವಜನಿಕರ ಒಳಿತಿಗಾಗಿ ಅವು ಏನು ಮಾಡ್ತಾವೆ, ಸರ್ವೀಸಸನ್ನು ಕೊಡ್ತವೆ. ಅದರಲ್ಲಿ ಯಾವುದೇ ತರಹದ ಒಂದು ಭೇದ ಭಾವವಿಲ್ಲದೆ, ಯಾವುದೇ ತರಹದ ಜಾತಿ, ಆಮೇಲೆ ಯಾವುದೇ ತರಹದ ಬಣ್ಣ ಅಥವಾ ಕ್ರೀಡ್ ಅಂತಂದ್ರೆ ಪಂಥ, ಇವು ಯಾವುದನ್ನು ಕನ್ಸಿಡರ್ ಮಾಡಲಾರ್ದೆ ಸರ್ವೀಸಸನ್ನು ಜನರಿಗೆ ಕೊಡ್ತಾ ಬರ್ತವೆ. ಸೊ ನೆಕ್ಸ್ಟು ಸೆಕೆಂಡ್ ಒನ್ ಏನದ, ದೀಸ್ ಆರ್ ಆರ್ಗನೈಸ್ಡ್ ಆ್ಯಸ್ ಚಾರಿಟಬಲ್ ಟ್ರಸ್ಟ್ ಆರ್ ಸೊಸೈಟೀಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಟು ಸಚ್ ಆರ್ಗನೈಜೇಷನ್ ಆರ್ ಕಾಲ್ಡ್ ಮೆಂಬರ್ಸ್. ಇವ್ರು ಏನು ಮಾಡ್ತಾರೆ, ದೀಸ್ ಆರ್ ಆರ್ಗನೈಸ್ಡ್ ಆ್ಯಸ್ ಚಾರಿಟಬಲ್ ಟ್ರಸ್ಟ್ ಅಂತ ಆರ್ಗನೈಸ್ ಆಗ್ತಾರೆ, ಸೊಸೈಟೀಸ್ ಅಂತ ಆಗ್ತವೆ, ಆಮೇಲೆ ಸಬ್ಸ್ಕ್ರೈಬರ್ಸ್ ಟು ಸಚ್ ಆರ್ಗನೈಜೇಷನ್ ಆರ್ ಕಾಲ್ಡ್ ಮೆಂಬರ್ಸ್. ಆ ಒಂದು ಆರ್ಗನೈಜೇಷನ್ಗೆ ಯಾರು ಇರ್ತಾರೆ ಅವ್ರಿಗೆ ಏನಂತ ಕರಿತೀವಿ? ಮೆಂಬರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಥರ್ಡ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನದ, ದೇರ್ ಅಫೇರ್ಸ್ ಆರ್ ಯೂಶುವಲಿ ಮ್ಯಾನೇಜ್ಡ್ ಬೈ ಎ ಮ್ಯಾನೇಜಿಂಗ್ ಆರ್ ಎಕ್ಸಿಕ್ಯೂಟಿವ್ ಕಮಿಟಿ ಎಲೆಕ್ಟೆಡ್ ಬೈ ಇಟ್ಸ್ ಮೆಂಬರ್ಸ್. ಯಾರನ್ನು ನಾವು ಆರಿಸಿ ತಂದಿರ್ತೀವಿ, ಎಲೆಕ್ಟೆಡ್ ಅಂತಂದರೆ ಯಾರು ಎಲೆಕ್ಷನ್ನಲ್ಲಿ ಆರಿಸಿ ಬಂದಿರ್ತಾರೆ, ಅಂತಹ ಮೆಂಬರ್ಸ್ ಏನು ಮಾಡ್ತಾರೆ, ಈ ಕಂಪನಿ ಅಥವಾ ಈ ಆರ್ಗನೈಜೇಷನ್ಸ್ನ ಎಲ್ಲ ಅಫೇರ್ಸನ್ನು ಏನು ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ಫೋರ್ತ್ ಒನ್, ದ ಮೇನ್ ಸೋರ್ಸಸ್ ಆಫ್ ಇನ್ಕಮ್ ಆಫ್ ಸಚ್ ಆರ್ಗನೈಜೇಷನ್ ಆರ್, ಅವುಗಳಿಗೆ ಮೇನು ಇನ್ಕಮ್ ಎಲ್ಲಿಂದ ಬರ್ತದೆ, ಆದಾಯ ಎಲ್ಲಿಂದ ಬರ್ತದೆ ಅಂತಂದ್ರೆ, ಸಬ್ಸ್ಕ್ರಿಪ್ಷನ್ಸ್ ಫ್ರಮ್ ಮೆಂಬರ್ಸ್. ಸಬ್ಸ್ಕ್ರಿಪ್ಷನ್ ಅಂತಂದ್ರೆ ಏನು? ಸಬ್ಸ್ಕ್ರಿಪ್ಷನ್ ಈಸ್ ಅ ಮೆಂಬರ್ಶಿಪ್ ಫೀಸ್ ಪೇಡ್ ಬೈ ದ ಮೆಂಬರ್ ಆನ್ ಆ್ಯನ್ಯುವಲ್ ಬೇಸಿಸ್. ವಾರ್ಷಿಕವಾದಂಥ ಒಂದು ಆದಾಯ ಅಂತಂದರೆ ಮೆಂಬರ್ಶಿಪ್ ಫೀಸ್ ಅಂತ ನಿಗದಿಪಡಿಸಿರ್ತಾರೆ. ಯಾರು ಆ ಆರ್ಗನೈಜೇಷನ್ನ ಒಂದು ಮೆಂಬರ್ ಇರ್ತಾರೆ, ಅವರು ವರ್ಷಕ್ಕೆ ಇಂತಿಷ್ಟು ಫೀಸನ್ನು ಕೊಡಬೇಕಂತ ನಿಗದಿಪಡಿಸಿರ್ತಾರೆ. ಅದನ್ನು ಕೂಡ ನಾವು ಏನಂತ ಕರಿತೀವಿ, ಇಲ್ಲಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಡೊನೇಷನ್ಸ್. ಸೆಕೆಂಡ್ ಒನ್ ಡೊನೇಷನ್ಸ್. ಅದರಲ್ಲಿ ಸ್ಪೆಸಿಫಿಕ್ ಡೊನೇಷನ್, ಜನರಲ್ ಡೊನೇಷನ್. ಸ್ಪೆಸಿಫಿಕ್ ಅಂತಂದರೆ ಯಾವುದೇ ಒಂದು ಕೆಲಸಕ್ಕೆ, ಈಗ ಒಂದು ಎಕ್ಸಾಂಪಲ್, ನೀವು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ,
ಅದನ್ನು ನೀವು ಇನ್ನೂ ಒಂದು ಚೆನ್ನಾಗಿ ರಿನೋವೇಟ್ ಮಾಡಬೇಕು, ಟೆಕ್ನಾಲಜಿ ಅದಕ್ಕೆ ಅಳವಡಿಸ್ಬೇಕು. ನಾವು ಈ ಟೆಕ್ನಾಲಜಿಯನ್ನು ಇಲ್ಲಿ ಈ ಇನ್ಸ್ಟಿಟ್ಯೂಷನಲ್ಲಿ ಹಾಕಲಿಕ್ಕೆ ದುಡ್ಡನ್ನು ಡೊನೇಷನ್ ರೂಪದಲ್ಲಿ ಕೊಡ್ತಿದ್ದೀವಿ ಅಂತಂದರೆ ಅದು ಸ್ಪೆಸಿಫಿಕ್ ಡೊನೇಷನ್ ಆಗ್ತದೆ. ಹಾಗೆ ಜನರಲ್ ಡೊನೇಷನ್ ಅಂತಂದರೆ ನೀವು ಯಾವುದೇ ಥರದ ಕೆಲಸವನ್ನು ಆ ಒಂದು ದುಡ್ಡಿನಿಂದ ಮಾಡ್ಬೋದು. ಅದಕ್ಕೆ ನಾವು ಅಂತ ಕರಿತೀವಿ ಸ್ಪೆಸಿಫಿಕ್ ಮತ್ತು ಜನರಲ್ ಡೊನೇಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಲೆಗೇಸೀಸ್ ಅಂತಂದರೆ ಏನು? ಲೆಗೇಸೀಸ್ ಆರ್ ದ ಅಮೌಂಟ್ ವಿಚ್ ಆರ್ ರಿಸೀವ್ಡ್ ಆ್ಯಸ್ ಪರ್ ದ ವಿಲ್ ಆಫ್ ದ ಡಿಸೀಸ್ಡ್ ಪರ್ಸನ್. ಅಂತಂದರೆ ತೀರಿ ಹೋದಂಥ ವ್ಯಕ್ತಿ ತೀರಿ ಹೋಗೋಕ್ಕಿಂತ ಮುಂಚೆ ಏನು ಬರೆದಿರ್ತಾನೆ ವಿಲ್ಲಲ್ಲಿ, ಆ ಒಂದು ವಿಲ್ ಪ್ರಕಾರ ಅವನ ಹತ್ರ ಇರುವಂಥ ಅಮೌಂಟು ಯಾರಿಗೆ ಸೇರಬೇಕು, ಹಾಗೆ ಎಷ್ಟಿದೆ, ಎಷ್ಟು ಬ್ಯಾಂಕ್ ಅಕೌಂಟ್ಸ್ ಇವೆ, ಆ ಎಲ್ಲ ಡೀಟೇಲ್ಸನ್ನು ಅದರಲ್ಲಿ ಬರೆದಿರ್ತಾನೆ. ಒಂದು ವೇಳೆ ಆ ವ್ಯಕ್ತಿ ಇಂಥ ಒಂದು ಆರ್ಗನೈಜೇಷನ್ಗೆ ಹೋಗಬೇಕು ಅಂತ ಬರೆದಿದ್ದ ಅಂತಂದರೆ ಅದು ಕೂಡ ಏನಾಗ್ತದೆ, ಇನ್ಕಮ್ ಆಗ್ತದೆ. ಯಾರಿಗೆ? ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಗೆ. ಸೊ ನೆಕ್ಸ್ಟು ಗ್ರ್ಯಾಂಟ್ ಇನ್ ಏಡ್, ಗೌರ್ಮೆಂಟ್ದಿಂದ ಬಂದಂಥ ಏನಾದರೂ ಫಂಡ್ಸ್ ಇದ್ವು ಅಂತಂದ್ರೆ ಅವು ಕೂಡ ಏನಾಗ್ತಾವೆ ರೀ, ಇನ್ಕಮ್ ಆಗ್ತಾವ. ಸೊ ನೆಕ್ಸ್ಟ್ ಒನ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಸ್ದಿಂದ ಇನ್ಕಮ್ ಬಂದಿತ್ತು, ಆದಾಯ ಬಂದಿತ್ತು ಅಂದ್ರೆ ಅದು ಕೂಡ ಈ ಒಂದು ಆರ್ಗನೈಜೇಷನ್ಗೆ ಇನ್ಕಮ್ ಆಗ್ತದೆ. ಸೊ ನೆಕ್ಸ್ಟ್ ಒನ್ ಈಸ್ ದ ಫಂಡ್ಸ್ ರೇಸ್ಡ್ ಬೈ ಸಚ್ ಆರ್ಗನೈಜೇಷನ್ಸ್ ಥ್ರೂ ವೇರಿಯಸ್ ಸೋರ್ಸಸ್ ಆರ್ ಕ್ರೆಡಿಟೆಡ್ ಟು ಕ್ಯಾಪಿಟಲ್ ಫಂಡ್ ಆ್ಯಂಡ್ ಜನರಲ್ ಫಂಡ್. ಏನಾದರೂ ಸ್ಪೆಷಲ್ ಫಂಡ್ಸ್ ಮತ್ತೇನಾದರೂ ಬಂದಿತ್ತು ಅಂತಂದ್ರೆ ಅದೆಲ್ಲಿ ಹೋಗ್ತದೆ, ಡೈರೆಕ್ಟ್ಲಿ ಕ್ರೆಡಿಟೆಡ್ ಟು ಕ್ಯಾಪಿಟಲ್ ಫಂಡ್. ಇದನ್ನು ನೀವು ಪ್ರಾಬ್ಲಮಲ್ಲಿ ಅರ್ಥ ಮಾಡ್ಕೊತೀರಿ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಯಾವ ಥರ ತಗೋಬಹುದು ಅಂತ ಗೊತ್ತಾಗ್ತದೆ. ಸೊ ನೆಕ್ಸ್ಟು ದ ಸರ್ಪ್ಲಸ್ ಜನರೇಟೆಡ್ ಇನ್ ದ ಫಾರ್ಮ್ ಆಫ್ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಅಂತಂದರೆ ಎಕ್ಸ್ಪೆನ್ಸಸ್ ಎಲ್ಲ ಕಳೆದು ಇನ್ಕಮ್ ಎಷ್ಟು ಉಳಿತದ, ಇಟ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಮಂಗಸ್ಟ್ ದ ಮೆಂಬರ್ಸ್. ಆ ಕಂಪ್ನಿಯ ಮೆಂಬರ್ಸ್ಗೆ ಅದು ಇನ್ಕಮ್ ಹೋಗೋದಿಲ್ಲ. ಇಟ್ ಈಸ್ ಸಿಂಪ್ಲಿ ಆ್ಯಡೆಡ್ ಇನ್ ದ ಕ್ಯಾಪಿಟಲ್ ಫಂಡ್. ಕ್ಯಾಪಿಟಲ್ ಫಂಡ್ ಅಂತ ಇರ್ತದಲ್ಲ, ಅಲ್ಲಿ ಏನಾಗ್ತದ, ಆ ಒಂದು ಆದಾಯ ಆ್ಯಡ್ ಆಗ್ತದ. ಸೊ ನೆಕ್ಸ್ಟ್ ಒನ್, ದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಅರ್ನ್ ದೇರ್ ರೆಪ್ಯುಟೇಷನ್ ಆನ್ ದ ಬೇಸಿಸ್ ಆಫ್ ದೇರ್ contributions to the welfare of the society rather than on the customers or owners satisfaction. ಇಲ್ಲಿ ಗ್ರಾಹಕರ ತೃಪ್ತಿ ಏನಾಗ್ತದ ಅಥವಾ ಮಾಲೀಕರ ತೃಪ್ತಿಯಿಂದ ಏನಾಗ್ತದೆ, ಅವರು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ನು ರೆಪ್ಯುಟೇಷನನ್ನು ಅರ್ನ್ ಮಾಡೋದಿಲ್ಲ. ಅವರ ಒಂದು ವರ್ಚಸ್ಸು ಅಥವಾ ಇಮೇಜನ್ನು ಗ್ರಾಹಕರ ತೃಪ್ತಿ ಅಥವಾ ಮಾಲೀಕರ ತೃಪ್ತಿಯಿಂದ ಅಳೆಯೋದಿಲ್ಲ. ಅದ್ರ ಬದಲಿಗೆ ಅವರು ಏನು ಮಾಡ್ತಾರೆ, ಕಾಂಟ್ರಿಬ್ಯೂಷನ್ ಟು ದ ವೆಲ್ಫೇರ್ ಆಫ್ ದ ಸೊಸೈಟಿ. ಅಂತಂದ್ರೆ ಸೊಸೈಟಿಗೆ ಏನು ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ ಏನನ್ನ ಕೊಡುಗೆಯನ್ನು ನೀಡ್ತಾರೆ, ಅದರ ಮೇಲೆ ಅವರ ಒಂದು ರೆಪ್ಯುಟೇಷನನ್ನು ಅಳಿತಾರೆ ಅಥವಾ ಅವರ ಒಂದು ಇಮೇಜ್ ಏನಾಗ್ತದ, ಪ್ರೂವ್ ಆಗ್ತದ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ದ ಅಕೌಂಟಿಂಗ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಸಚ್ ಆರ್ಗನೈಜೇಷನ್ ಈಸ್ ಮೀನ್ಡ್ ಫಾರ್ ದ ಪ್ರೆಸೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಕಾಂಟ್ರಿಬ್ಯೂಟರ್ಸ್ ಆ್ಯಂಡ್ ಟು ಮೀಟ್ ದ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್. ಸೊ ಇವೆಲ್ಲ ಏನಾಗ್ತಾವ, ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಈಸ್ ಅಕೌಂಟಿಂಗ್ ರೆಕಾರ್ಡ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್. ಎಲ್ಲ ಆರ್ಗನೈಜೇಷನ್ಸ್ ಥರನೂ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಕೂಡ ಏನು ಮಾಡ್ತಾವೆ, ಅಕೌಂಟ್ಸನ್ನು ಮೇಂಟೈನ್ ಮಾಡ್ತವೆ. ಹೇಗಪ್ಪ ಅಂತಂದರೆ, ಈಗ ಎಕ್ಸಾಂಪಲ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಂದರೆ ಫೈನಲ್ ಅಕೌಂಟ್ಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಎಲ್ಲನೂ ಏನು ಮಾಡ್ತವೆ, ರೆಕಾರ್ಡ್ ಮಾಡ್ತವೆ. ಸೊ ಇಲ್ಲಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸು ಯಾವ ಥರ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತವೆ ಅಂತ ನೋಡೋಣ. ಸೊ ದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಆರ್ ಆಲ್ಸೋ ರಿಕ್ವೈರ್ಡ್ ಟು ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅವು ಕೂಡ ಏನು ಮಾಡ್ತವೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತವೆ ಎಟ್ ದ ಎಂಡ್ ಆಫ್ ದ ಈಚ್ ಅಕೌಂಟಿಂಗ್ ಪೀರಿಯಡ್. ಎಲ್ಲ ಒಂದು ಅಕೌಂಟಿಂಗ್ ಫೈನಾನ್ಷಿಯಲ್ ಪೀರಿಯಡ್ ಎಂಡಿಗೆ ಅವು ಪ್ರಿಪೇರ್ ಮಾಡ್ತವೆ. ಆಲ್ದೋ ದೀಸ್ ಆರ್ಗನೈಜೇಷನ್ಸ್ ಆರ್ ನಾನ್ ಪ್ರಾಫಿಟ್ ಮೇಕಿಂಗ್ entities and they are not required to make trading and profit and loss account, but it is necessary to know whether the income during the year was sufficient to meet the expenses or not. Not only that, they have to provide necessary financial information to members, donors and contributors and also to the registrar of societies. For this purpose, they have to prepare their final accounts at the end of accounting period, and the general principles of accounting are fully applicable in their preparation as stated earlier. The
ಫೈನಲ್ ಅಕೌಂಟ್ಸ್ ಆಫ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಕನ್ಸಿಸ್ಟ್ ಆಫ್ ದ ಫಾಲೋವಿಂಗ್. ಫಸ್ಟ್ ಒನ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಸೆಕೆಂಡ್ ಒನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಏನು ಮಾಡ್ತಾವ ಫೈನಲ್ ಅಕೌಂಟ್ಸ್ ಅಂತಂದ್ರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ಥರ ಯಾವುದೇ ಒಂದು ಅಕೌಂಟ್ಸನ್ನು ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡೋದಿಲ್ಲ. ಅದ್ರ ಬದಲಿಗೆ ಇದು ಬಟ್ ಇಟ್ ಈಸ್ ನೆಸಸರಿ. ಅದನ್ನು ಮಾಡಲಿಲ್ಲ ಅಂತಂದ್ರೆ ಅದು ಯಾಕೆ ನೆಸಸರಿ ಅದ ನಾಟ್ ಫಾರ್ ಪ್ರಾಫಿಟಲ್ಲಿ ಅಂತಂದ್ರೆ ಅಲ್ಲಿ ಡೋನರ್ಸ್ ಇರ್ತಾರೆ, ಮೆಂಬರ್ಸ್ ಇರ್ತಾರೆ, ಆಮೇಲೆ ಕಾಂಟ್ರಿಬ್ಯೂಟರ್ಸ್ ಇರ್ತಾರೆ, ಆಮೇಲೆ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಇರ್ತಾರೆ. ಅವ್ರಿಗೆಲ್ಲ ತೋರಿಸ್ಬೇಕಾಗ್ತದ ನಮ್ಮದು ಎಷ್ಟು ರಿಸಿಪ್ಟ್ಸ್ ಅದಾವ, ಎಷ್ಟು ನಮಗೆ ಇನ್ಕಮ್ ಆಗ್ಯದ, ಎಷ್ಟು ಎಕ್ಸ್ಪೆಂಡಿಚರ್ ಆಗ್ಯದ, ಎಷ್ಟು ನಮ್ಗೆ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಏನದ, ಕಂಪ್ನಿಯ ಈ ವರ್ಷದ ಏನದ ಆರ್ಥಿಕ ಪರಿಸ್ಥಿತಿ ಅನ್ನೋದನ್ನು ತೋರಿಸ್ಬೇಕಾಗ್ತದ. ಫಾರ್ ದ್ಯಾಟ್ ಪರ್ಪಸ್ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಒಂದು ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾರೆ. ಯಾವ ಥರ ಅಂತಂದರೆ ಅಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರೋದಿಲ್ಲ. ಅದರ ಬದಲಿಗೆ ಏನಿರ್ತದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇರ್ತದ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇರ್ತದ, ಆಮೇಲೆ ಬ್ಯಾಲೆನ್ಸ್ ಶೀಟ್ ಇರ್ತದ.